Welcome back, guys. Good morning, good afternoon, good evening, good night from Munnar, the hostler. ಸೊ ನಿನ್ನೆ ನೈಟು ಎಲ್ಲ ಮುಗಿದ್ಮೇಲೆ ಇಲ್ಲಿ ಬಂದು ಚಿಲ್ ಮಾಡಿದೆ. ಸೊ ಇದು ಹಾಸ್ಟ್ಲರ್ ಅಂತ ಮುನ್ನಾರಿಂದ ಒಂದು 25 ಕಿಲೋಮೀಟರ್ಸ್ ದೂರ ಇದೆ. ಒಳ್ಳೆ ವ್ಯೂ ಕೂಡ ಇದೆ, ಚೆನ್ನಾಗಿದೆ, ಬಡ್ಜೆಟ್ ಫ್ರೆಂಡ್ಲಿ. ನನಗೆ 450 ಏನೋ ಬಿತ್ತು ಒಂದು ನೈಟ್ಗೆ. ಸೊ ನೋಡ್ಬೋದು ವ್ಯೂಸ್ ಎಲ್ಲ ಏನು ಸಖತ್ತಾಗಿದೆ ಅಂತ. ಸೊ ಇದ್ರದ್ದು ಲಿಂಕಿನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಬೇಕಾದರೆ ವಿಸಿಟ್ ಮಾಡ್ಬೋದು. ವೆರಿ ಅಫೋರ್ಡಬಲ್. ಒನ್ ನೈಟ್ 450. ಏನಾದ್ರು ತಿಂಡಿ ಎಲ್ಲ ಸಿಗುತ್ತೆ. ಸೊ ಅದು ನೀವು ಬೇಕಾದರೆ ಇಲ್ಲೇ ಇವ್ರದ್ದೇ ಆ್ಯಪ್ ಇರುತ್ತೆ. ಸೊ ಅದರಿಂದ ನೀವು ಫುಡ್ನೆಲ್ಲ ಬುಕ್ ಮಾಡ್ಕೋಬೋದು. ಸೊ ಇದು ಒಂದು ಕಿಚನ್ನು. ಸೊ ಸೇಮ್ ಹಾಸ್ಟೆಲ್ ಫೀಲೇ. ಇದ್ರ ಹೆಸರೇ ದ ಹಾಸ್ಟ್ಲರ್ ಅಂತ. ನಿಮಗೆ ಜಸ್ಟ್ ಒಂದು ಝಲಕ್ ತೋರಿಸ್ತೀನಿ ಲೈಕ್ ಹೇಗಿದೆ ಅಂತ. ಸೊ ಇದೆಲ್ಲ ಹಾಸ್ಟೆಲ್ಸ್ ಥರ ಇದೆ. ಇದೆಲ್ಲ ಡಾರ್ಮೆಟರೀಸ್. ನಿಮಗೆ ಯಾವ್ಯಾವ ಥರ ಬೇಕು. ಒಂದು ರೂಮಲ್ಲಿ ಮೇ ಬಿ 6 ಪರ್ಸನ್ ಉಳ್ಕೋಬೋದು. ಮೇ ಬಿ 6 ಪರ್ಸನ್. ನಾನು ಉಳ್ಕೊಂಡಿದ್ದು 4. ಸೊ ಮ್ಯಾಕ್ಸಿಮಮ್ 6. ಫ್ರೆಂಡ್ಸ್ ಒಟ್ಟಿಗೆಲ್ಲ ಬಂದರೆ ನೀವು ಬುಕ್ ಮಾಡ್ಕೋಬೋದು. ಫುಡ್ಡೆಲ್ಲ ಇವರೇ ಕೊಡ್ತಾರೆ. ಸೊ ಈ ಥರ ಇದೆ ಫುಲ್. ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಈ ಥರ ಇದೆ. ಲೆಟ್ಸ್ ಗೋ. ಸೊ ಇವಾಗ ಮುನ್ನಾರ್ಗೂ ಹೋಗಿ, ಮುನ್ನಾರಿಂದ ಆ್ಯಕ್ಚುಲಿ ಒಟ್ಟವಡ ಹೋಗೋದಿತ್ತು. ಸೊ ಒಟ್ಟವಡ ಕಾರಣಾಂತರಗಳಿಂದ ಕ್ಯಾನ್ಸಲ್ ಮಾಡೋಣ ಅಂತ. ಅಲ್ಲಿ ತುಂಬ ಬಿಸಿಲಿದೆ ಅಂತೆ. ಸೊ ಆ ಥರ ಯಾವುದೂ ವ್ಯೂಸ್ ಇಲ್ಲ ಚೆನ್ನಾಗಿ. ಸೊ ಹೋಗೋದು ವೇಸ್ಟು. ಸೊ ಅದಕ್ಕೆ ಕೊಚ್ಚಿ ಹೋಗೋಣ ಅಂತ. ಆನ್ ದ ವೇಲಿ ಏನೇನು ಬರುತ್ತೆ ಅದನ್ನು ನೋಡ್ಕೊಂಡು ಹೋಗೋಣ. ಹಾಗೆ ಅಡ್ವೆಂಚರ್ಗಂತೂ ಮಿಸ್ ಮಾಡಿಸಲ್ಲ ನಿಮ್ಮನ್ನ. ಸೊ ದಿಸ್ ಈಸ್ ಹೌ ವೇಗಾ ಈಸ್ ಲುಕಿಂಗ್ ಲೈಕ್. ಕಮ್ ಆನ್, ಲೆಟ್ಸ್ ಗೋ. ಸೊ ತಿಂಡಿ ತಿಂದೆ ಇಲ್ಲೇ ನಾನು. ಆಲ್ಮೋಸ್ಟ್ ಇವಾಗ 9:49 ಆಗ್ತಿದೆ. ಲೆಟ್ಸ್ ಗೋ. ಸಖತ್ತಾಗಿತ್ತು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ, ಇಲ್ಲಿ ನನಗೆ ತುಂಬ ನನ್ನ ಜೊತೆ ಇನ್ನು 3 ಜನ ಇದ್ರಲ್ವ. ಸೊ ಅವ್ರು ನಾರ್ತ್ ಈಸ್ಟ್ ಅವರು ಫ್ರೆಂಡ್ ಆದರು ನನಗೆ. ಸೊ ಹಿಂಗೆ ಎಲ್ಲೆಲ್ಲಿ ಹೋಗಿದ್ವಿ, ಅವ್ರು ಏನೇನು ಟ್ರಾವೆಲ್ ಮಾಡಿದರು, ಹೆಂಗೆ ಎಕ್ಸ್ಪೀರಿಯೆನ್ಸ್ನ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಸೊ ನೋಡಿ, ಅಂದರೆ ಲೊಕೇಶನ್ ತುಂಬ ಚೆನ್ನಾಗಿದೆ. ಇಲ್ಲಿಂದ ಕೊಲಕುಮಲೈ ನಾವು ಉಚ್ಚಾರಣೆ ತಪ್ಪಿದರೆ ಪ್ಲೀಸ್ ಕ್ಷಮಿಸಿ. ಅದಾದಮೇಲೆ ತುಂಬ ಪ್ಲೇಸಸ್ಗೆ ಹೋಗ್ಬೋದು. ಬಟ್ ಅದೆಲ್ಲ ನಾರ್ಮಲ್ ಟೂರಿಸ್ಟ್ ಪ್ಲೇಸ್. ಜನ ಮುಗ್ಗಟ್ಟು ಜಾಸ್ತಿ ಇರೋದ್ರಿಂದ ನಾನು ಅಲ್ಲಿ ಹೋಗೋಲ್ಲ. ಲೈಕ್ ಯೂಶ್ವಲಿ ನಾನು ಹೋಗೋದು ಜನ ಎಲ್ಲಿರಲ್ವೋ ಅಲ್ಲಿ ಹೋಗೋದು, ಲೈಕ್ ಆ ಥರ. ಸೊ ನೋಡೋಣ ಬನ್ನಿ. ಆನ್ ದ ವೇ ಇವಾಗೇನು ನನ್ನ ತಲೆಯಲ್ಲಿ ಏನು ಪ್ಲ್ಯಾನ್ ಇಲ್ಲ, ಆಯಿತಾ. ಸೊ ಇವಾಗ ನಾನು ಡೈರೆಕ್ಟಾಗಿ ಮುನ್ನಾರ್ ಹೋಗಿ, ಮುನ್ನಾರಿಂದ ಸೊ ಕೊಚ್ಚಿಯಿಂದ ತ್ರಿಶೂರಿಂದ ಕೊಯಂಬತ್ತೂರಿಂದ ಮಳವಳ್ಳಿ, ಹೀಗೆ ಮನೆ ಹೋಗೋಣ ಅಂತ. ಸೊ ಅಂದರೆ ಆ್ಯಕ್ಚುಲಿ ನಂದು ಇನ್ನು 3 days ಟ್ರಿಪ್ಪು. ಸೊ ಮತ್ತು ಪ್ರೊಡಕ್ಷನ್ ಇಶ್ಯೂ. ಸೊ ಕ್ಯಾನ್ಸಲ್ ಮಾಡಿ ಇಲ್ಲಿ ಬಂದು ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ. ಬಟ್ ಸ್ಟೇ ಮಾತ್ರ ನೆಕ್ಸ್ಟ್ ಲೆವೆಲ್. ಲೈಕ್ ಥಿಂಕ್ ಮಾಡಿ, 450 ರೂಪೀಸ್ಗೆ ನ್ಯೂ ಫ್ರೆಂಡ್ಸ್. ಆಮೇಲೆ ಲೈಕ್ ಅದು ರೂಮ್ಸ್ ಎಲ್ಲ ತುಂಬ ನೀಟಾಗಿತ್ತು. ಹಾಟ್ ವಾಟರು ಎಲ್ಲ ಚೆನ್ನಾಗಿತ್ತು. ಆಮೇಲೆ ನೋಡಿ ವ್ಯೂ ಹೆಂಗೆ ಬರೋದು. ನಾನು ನೈಟ್ ಬಂದಿದ್ದಿಲ್ಲಿ. ಸೊ ಆ್ಯಕ್ಚುಲಿ ನಿನ್ನೆ ಒಂದು ವರ್ಸ್ಟ್ ಸೀನ್ ನಡೀತು. ಏನು ಅಂತಂದರೆ, ನಾನು ಗೊತ್ತಿಲ್ಲದೇ ಅರ್ಜೆಂಟಲ್ಲಿ ಹಾಸ್ಟೆಲ್ನ ಫೀಮೇಲ್ ಡಾರ್ಮೆಟರಿನ ಬುಕ್ ಮಾಡಿಬಿಟ್ಟಿದ್ದೀನಿ. ಸೊ ನಾನು ಅದನ್ನು ನೋಡಿಕೊಂಡೇ ಇಲ್ಲ. ಹೆಂಗೋ ಸಿಕ್ತಲ್ಲ 650ಗೆ ಅಂದ್ಕೊಂಡು ಬುಕ್ ಮಾಡಿಕೊಂಡು ಅಲ್ಲಿ ಹೋದರೆ, ಸರ್ ನೀವು ಯಾವುದು, ನಿಮ್ಮ ಜೆಂಡರ್ ಯಾವುದು ಅಂತ ಕೇಳ್ದೆ. ನಾನು ಲೈಕ್ ಇವನು ಯಾಕೆ ಗುರು ಹಿಂಗೆ ಕೇಳ್ತಿದ್ದಾನೆ ಅಂತ. ಆಮೇಲೆ ಯಾಕೆ ಸರ್ ಹೇಗೆ ಕಾಣ್ತಿದ್ದೀನಿ ಅಂತ ಅಂದೆ ಅವನಿಗೆ. ಲೈಕ್ ಇಂಗ್ಲೀಷಲ್ಲೇ ಹೇಳಿದೆ. ಅವನಿಗೆ ಕನ್ನಡ ಯಾರು ಬರ್ತಿಲ್ಲ, ಮಲಯಾಳಿ ಇದ್ದವು. ಸೊ ಕೊನೆಗೆ ನನ್ನ ಮೇಲ್ ಅಂದರೆ ಮತ್ತು ಯಾಕೆ ಫೀಮೇಲ್ ಬುಕ್ ಮಾಡಿದ್ರಾ ಅಂತ ತೋರಿಸ್ದೆ. ನನಗೆಲ್ಲೂ ತೋರಿಸೇ ಇಲ್ಲ. ಕೊನೆಗೆ ಇದೊಳ್ಳೆ ಕತೆ ಆಯ್ತಲ್ಲಪ್ಪ ಅಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ 7 ಗಂಟೆ ಅಲ್ಲಿ ಹೋದಾಗ. ಸೊ ಅದಾದಮೇಲೆ ಸರಿ ಅಂದ್ಬಿಟ್ಟು
ಆಯಿತು ಸರ್ ಕ್ಯಾನ್ಸಲ್ ಮಾಡಿ ಅಂತ ಕ್ಯಾನ್ಸಲ್ ಮಾಡಿದೆ. ಸೊ ಕೊನೆಗೆ ಹುಡುಕ್ತಾ ನಂಗೆ ಹಾಸ್ಟ್ಲರ್ ಅಂದರೆ ಪ್ಲ್ಯಾನ್ ಬಿ ಹಾಸ್ಟ್ಲರ್ ಇತ್ತು. ಅಂದರೆ ಇನ್ನೊಂದು ದಿನ ಸ್ಟೇ ಮಾಡೋದು ಅಂದರೆ ಆ್ಯಕ್ಚುಲಿ ನಂದು ಏನು ಪ್ಲ್ಯಾನ್ ಇತ್ತು ಅಂತಂದರೆ, ಸೊ ಇವಾಗ ಇಲ್ಲಿ ವೈಲ್ಡ್ ಶೆರ್ಪಾಸ್ ಅಂತ ಇದೆ, ಅಲ್ಲಿ ಟೆಂಟಿಂಗ್ ಕ್ಯಾಂಪಿಂಗ್ ಎಲ್ಲ ಇದೆ. ಸೊ ಅಲ್ಲಿಗೆ ಹೋಗಿ ಅಲ್ಲಿ ಆದಮೇಲೆ ಇಲ್ಲಿ ಬಂದು ಸ್ಟೇ ಮಾಡೋಣ ಅಂತ ಇದು ಬ್ಯಾಕಪ್ಪಿಗೆ ಇಟ್ಕೊಂಡಿದ್ದೆ ಪ್ಲ್ಯಾನ್ನ. ಸೊ ಅದು ವರ್ಕೌಟ್ ಆಗಲಿಲ್ವಲ್ಲ. ಸೊ ಇದು ಅದಕ್ಕಿಂತ ಚೀಪಾಗಿ ಸಿಕ್ತು. ಬಟ್ ಇದು ಒಂದು ಏನು ಡಿಸ್ಅಡ್ವಾಂಟೇಜ್ ಅಂತಂದರೆ, ಇದು ತುಂಬ ಇಂಟೀರಿಯರಲ್ಲಿದೆ. ಈಗ ನೋಡಿ ನಾನು ಬರ್ತಿದ್ದೀನಲ್ಲ, ದಾರಿ ಗೊತ್ತಾಗ್ತಿದೆಯಲ್ಲ. ಸೊ ಇದು 25 ಕಿಲೋಮೀಟರ್ಸ್ ದೂರ ಇದೆ ಮುನ್ನಾರಿಂದ. ಸೊ ನಾನು ಇವಾಗ ಮತ್ತೆ 25 ಕಿಲೋಮೀಟ್ರು ಮುನ್ನಾರ್ಗೆ ಹೋಗಿ, ಮುನ್ನಾರಿಂದ ಅರೆ ಯಾವ ಕಡೆ ಹೋಗ್ಬೋದಪ್ಪ, ಈ ಕಡೆನೇ ಅನಿಸುತ್ತೆ, ಮ್ಯಾಪೇನು ಹಾಕಿಲ್ಲ. ಸೊ ಸುಮ್ಮನೆ ಹೋಗ್ತಿದ್ದೀನಿ. ಸೊ ಇವಾಗ ನಾನು ಮುನ್ನಾರ್ಗೆ ಹೋಗ್ಬೇಕು ಮತ್ತೆ. ಬನ್ನಿ ಲೆಟ್ಸ್ ಗೋ. ವಾವ್, ನೆಗೀತಾ ಇದೆ ಕುದುರೆ ಥರ. ಈ ಒಳ್ಳೆ ನೈಟ್ ಸಿಕ್ಕಾಬಿಟ್ಟೆ ಸಕ್ಕತ್ತಾಗಿ ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಲೈಟಾಗಿ ತಿಂಡಿ ತಿನ್ಕೊಂಡು ಮತ್ತೆ ಈ ಬೈಕ್ ಮೇಲೆ ಕೂತ್ಕೊಂಡ್ರೆ ಆಹಾ ಏನು ಮಜಾ ಗುರುವೆ, ಸೂಪರ್. ಆಮೇಲೆ ನಾನು ಇವಾಗ ಹಿಂಗೆ ಸ್ವಲ್ಪ ಡಿಫ್ರೆಂಟಾಗಿ ಕಸ್ಟಮೈಸ್ ಮಾಡಿಸಿದ್ದೀನಲ್ವಾ, ಜನಗಳು ಬಂದು ನೋಡೋದು ಇನ್ನೂ ಖುಷಿ. ಬಂದು ಕೇಳ್ತಿರ್ತಾರೆ, ನೀವೇನು ಯೂಟ್ಯೂಬಲ್ಲಿ ಏನಾದ್ರು ಮಾಡ್ತೀರಾ, ನಿಮ್ದು ಎಷ್ಟು ಜನ ಇದ್ದಾರೆ ಅಂತ. ನೋಡಿ, ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಮುಂದೆ ಅದು ಚಾರ್ಲಿ ಫಿಲಮ್ ಶೂಟಿಂಗ್ ಸ್ಪಾಟ್ ಅಂತ ಒಂದಿದೆ. ಅಂದರೆ ಅದೇನು ಅಫಿಷಿಯಲಿ ಅನೌನ್ಸ್ ಅಲ್ಲ, ನಾನು ಹುಡುಕಿ ಬುಕ್ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅದೇನು ಅಷ್ಟು ವರ್ತ್ ವಾಚಿಂಗ್ ಇಲ್ಲ, ಜಸ್ಟ್ ಸಿಂಪಲ್ ಇದೆ ನೋಡಿ. ಸೊ ಇಲ್ಲೇ ನಾನು ಇದ್ದಿದ್ದು ಹಾಸ್ಟೆಲ್ ಅಂತ ಬೋರ್ಡ್ ಇದೆಯಲ್ಲ, ಇಲ್ಲಿಂದ 2 ಕಿಲೋಮೀಟರ್ಸ್ ಆಗುತ್ತೆ ಒಳಗಡೆ. ಸೊ ಬೇಕಾದರೆ ಇನ್ನೂ ಒಳಗಡೆ ಎಕ್ಸ್ಪ್ಲೋರ್ ಮಾಡ್ಬೋದು. ಬಟ್ ನನಗಿಲ್ಲಿ ಏನಂತ ಎಕ್ಸ್ಪ್ಲೋರ್ ಮಾಡೋ ಅಂಥ ಪ್ಲೇಸ್ಗಳು ಯಾವುದೂ ನನಗೆ ಸಿಕ್ಕಿಲ್ಲ. ಸೊ ಅಂದರೆ ತುಂಬ ಸೀನಿಕ್ ಪ್ಲೇಸು ಆ ಥರ ಎಲ್ಲ ಇಲ್ಲ. ಇಲ್ಲಿ ಏನಾಗಿದೆ ಅಂತಂದರೆ ಎಲ್ಲ ಬೋಲ್ಡ್ ಬೆಟ್ಟಗಳು, ಆಮೇಲೆ ಇದೆಲ್ಲ ಟೀ ಪ್ಲ್ಯಾಂಟ್ ಮಾಡಿಬಿಟ್ಟಿದ್ದಾರೆ. ಹಂಗಾಗಿ ನಿಮ್ಗೆ ಯಾವ ಕಡೆ ಯಾವ ಅಡ್ವೆಂಚರ್ ಮಾಡಿ ಯಾವ ಒಳಗಡೆ ಪ್ಲೇಸ್ಗೆ ಹೋದ್ರೂ ನಿಮಗೆ ಲೈಕ್ ಅದೇ ಪ್ಲೇಸ್ ಸಿಗುತ್ತೆ. ಅದೇಗೆ ನನಗಂತೂ ಅಡ್ವೆಂಚರ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಓಕೆ ಚಲೋ ಲೆಟ್ಸ್ ಗೋ. ಸೋ ಫಾರ್ ಡಾಮಿನಾರ್ ನೆಕ್ಸ್ಟ್ ಲೆವೆಲ್. ನಾನು ಏನಕ್ಕೆ ಇದನ್ನೇ ಚೂಸ್ ಮಾಡಿದ್ದು ಅಂತಂದರೆ, ಲೈಕ್ ಇದು ಆರಾಮಾಗಿ ಇದನ್ನು ಆಫ್ ರೋಡಲ್ಲಿ ಸ್ವಲ್ಪ ಕಷ್ಟಪಡುತ್ತೆ, ಆಯಿತಾ. ಆದರೆ ಕಷ್ಟಪಡಲ್ಲ ಅಂತ ಏನು ಹೇಳ್ತಿಲ್ಲ, ಬಟ್ ನಿಮ್ಮ ಸ್ಕಿಲ್ಸ್ ಮುಖ್ಯ. ಅದನ್ನು ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಏನಾಗುತ್ತೆ ಅಂದರೆ ವೆಯ್ಟ್ ಇರೋದ್ರಿಂದ ಸ್ವಲ್ಪ ನಿಮಗೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಿಟ್ಟರೆ ನಿಮಗೆ ಟೂರಿಂಗ್ಗೆ ಕ್ರೇಜಿ ಆರಾಮಾಗಿ 140ನಲ್ಲಿ ಕ್ರೂಸ್ ಮಾಡ್ತೀನಿ ನಾನು ಲಾಂಗಲ್ಲಿ. ಅದಾದಮೇಲೆ ನೀವೇನಾದರೂ ಪರ್ಫಾರ್ಮೆನ್ಸ್ ಕಿಟ್ ಹಾಕ್ಸ್ಕೊಂಡ್ರಂತೂ ಮುಗೀತು, ನಿಮಗೆ ಆರಾಮಾಗಿರುತ್ತೆ. ಹಸು ನಿನ್ನೆ ಒಂದು ಅನ್ನೊಂದು ಪಾತ್ ಕರ್ಕೊಂಡು ಹೋಗಿದ್ನಲ್ಲ, ಅದು ಅಲ್ಲೇ ಬರುತ್ತೆ. ಸೋ ಫಾರ್ ಲವಿಂಗ್ ಮುನ್ನಾರ್. ಅಂದರೆ ಚೆನ್ನಾಗಿದೆ, ಒನ್ ಟೈಮ್ ಅಷ್ಟೇ. ಅಷ್ಟು ಏನು ಟೂರಿಸ್ಟ್ಗಳೇನು ಅಷ್ಟೊಂದು ಜನ ಇಲ್ಲ, ಬಿಕಾಸ್ ಆಫ್ ಹಬ್ಬ ಇರೋದ್ರಿಂದ. ಸೊ ಚಲೆ ನೆಕ್ಸ್ಟ್ ಮುಂದೆ ಇಲ್ಲೇ ಒಂದು ಚಿಕ್ಕದು ಅನ್ನೋಕ್ಕಿಂತ ದೊಡ್ಡದು ಫಾಲ್ಸ್ ಇದೆ, ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ರೀ. ಸಿ ಹೇಳಿಲ್ವಾ? ವಾವ್, ವಾವ್.
ಸೂಪರ್ ಅಲ್ಲ. ಓಕೆ ಚಲೋ, ಇಂಥ ಕಡೆಲ್ಲ ನಿಲ್ಸೋದು ಬೇಡ, ವರ್ತಿಲ್ಲ. ಸೊ ಪೆಟ್ರೋಲ್ ಹಾಕ್ಸಿ ಒಂದು 6 ಫುಲ್ ಟ್ಯಾಂಕ್ ಆಗಿದೆ ಇಲ್ಲಿವರೆಗೂ. ನಾನಂತೂ ಸುಮ್ಮನೆ ರೇವ್ ಮಾಡೋದೇ ಎಕಾನಮಿಲಂತೂ ಹೊಡಿತಾನೆ ಇಲ್ಲ. ಮುಂದಿನ ನಿಲ್ದಾಣ ಮುನ್ನಾರ್, ಬಾಗಿಲುಗಳು ಬಲಕ್ಕೆ ತೆರೆಯುತ್ತದೆ. ಓಕೆ, ಇನ್ನೇನು ಮುನ್ನಾರಿಗೆ ಬರ್ತಿದ್ದೀವಲ್ಲ, ಕಾಣಿಸ್ತಿದೆಯಲ್ಲ ಅಲ್ಲಿ, ಅದೇ ಮುನ್ನಾರ್. ಸೊ ಯಾ ಚೆನ್ನಾಗಿದೆ ಮುನ್ನಾರ್. ಮುನ್ನಾರ್ 2. ಇವಾಗ ನೋಡಿ ಕಾಣಿಸ್ತಿದೆ ಸಿಟಿ ನೋಡಿ, ನಿಮಗೆ ಬೋರ್ಡ್ ತೋರಿಸ್ತೀನಿ. ಸೊ ಇದೇ ಮುನ್ನಾರ್ ಸಿಟಿ ಎಂಟರ್. ಸೊ ಹಿಂಗೆ ರೈಟಿಗೆ ಹೋಗ್ಬೇಕಂದ್ರೆ ಒಟ್ಟವಡ ಹೋಗಬೇಕು. ಸೊ ಇಲ್ಲಿ ಬೋರ್ಡ್ ತೋರಿಸ್ತೀನಿ ಫಸ್ಟು. ಎಸ್, ಒಟ್ಟವಡ 42 ಕಿಲೋಮೀಟರ್ಸ್ ಹಿಂಗೆ ಹೋಗ್ಬೇಕು ಒಟ್ಟವಡಗೆ. ಸೊ ಇನ್ ಕೇಸ್ ಏನಾದರೂ ಫ್ಯೂಚರಲ್ಲಿ ನೀವೇನಾದರೂ ಬಂದರೆ ಒಟ್ಟವಡಕ್ಕೆ ಒಂದು ಸತಿ ಹೋಗಿ, ಚೆನ್ನಾಗಿದೆ. ತುಂಬ ಅನ್ನೋನ್ ಪ್ಲೇಸ್, ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಅದು ಸ್ವಲ್ಪ ರೆಸಾರ್ಟ್ಸ್ಗಳೆಲ್ಲ ಇದೆ, ಒಂದು ಸ್ವಲ್ಪ ಕಾಸ್ಟ್ಲಿ. ಅಲ್ಲಿ ಸ್ಟೇ ಮಾತ್ರ ಆಗಬೇಡಿ, ಅಲ್ಲೇ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ ಅಷ್ಟೇ. ಸೊ ಇದೇ ಒಟ್ಟವಡ. ಸರಿ, ನಾವು ಇವಾಗ ಕೊಚ್ಚಿ ಕಡೆ ಹೋಗೋಣ. ಮುಂದೆ ಕೊಚ್ಚಿಯಿಂದ ತ್ರಿಶೂರು ಹೋಗಬೇಕು ಬೇಗ. ನಾನಿವಾಗ ಪೆಟ್ರೋಲ್ ಎಲ್ಲ ತುಂಬಿಸ್ಕೊಂಡು ಮತ್ತೆ ಸಿಗ್ತೀನಿ ಹೈವೇನಲ್ಲಿ. ಮುನ್ನಾರ್ನ ಬಿಟ್ಟಿದ್ದೀನಿ ಇವಾಗ. ಸೊ ಟುವರ್ಡ್ಸ್ ಕೊಚ್ಚಿ. ನೋಡಿ, ಇಲ್ಲಿಂದ ಹಿಡಿದು ಅಲ್ಲಿಗೆ ಹೋಗ್ತೀವಿ ಇವಾಗ ನಾವು. ಸೆಕೆ ಅಂದ್ಬಿಟ್ಟು ರೈಡಿಂಗ್ ಗೇರ್ಸ್ನ ಒಳಗಿಟ್ಟಿದ್ದೀನಿ. ಸಿಕ್ಕಾಬಟ್ಟೆ ಸೆಕೆ ಆಗ್ತಿದೆ. ನಾನು ಹೇಳಿದ್ನಲ್ಲ ಜಾಸ್ಟೆಲ್ ಅಂತ, ನಿನ್ನೆ ಇದೇ ರೂಟಲ್ಲಿ ಬಂದಿದ್ದೆ. ಅಲ್ಲಿದೆ ಜಾಸ್ಟೆಲ್ಲು. ವ್ಯೂ ಮಾತ್ರ ಸಖತ್ತಾಗಿದೆ. ನೆಕ್ಸ್ಟ್ ಟೈಮ್ ನೀವು ಏನಾದರೂ ಮುನ್ನಾರಿಗೆ ಬಂದರೆ ಹಾಸ್ಟೆಲರ್ ಅಥವಾ ಜಾಸ್ಟೆಲ್ ಎರಡರೊಳಗಡೆ ಯಾವುದಾದ್ರೂ ಒಂದು ಬುಕ್ ಮಾಡ್ಕೊಳ್ಳಿ. ಇನ್ನು ನೀವೇನಾದರೂ ಲೈಕ್ ಬಲ್ಕಲ್ಲಿ ಬಂದ್ರೂ ಒಂದು 15 ಡೇಸ್ ಮುಂಚೆನೇ ಬುಕ್ ಮಾಡಿ. 1-2 ಸೀಟ್ ಇರ್ತವೆ, ಬಟ್ ಹುಷಾರಾಗಿ ಬುಕ್ ಮಾಡಿ. ನಂತರ ಫೀಮೇಲ್ ಡಾರ್ಮೆಟರಿ ಬುಕ್ ಮಾಡಬೇಡಿ. ಆಗಲೇ ಹೇಳ್ದಂಗೆ ನಾನು ಹೇಳಿದ ಮೇಲ್ಗೆ ಫೀಮೇಲೇ ಬುಕ್ ಮಾಡ್ಕೋಬೇಕಲ್ವ. ಸೊ ಸಖತ್ ಅಲ್ಟಿಮೇಟ್. ಅದೇನು ಪೀಕ್ ಇದೆಯಲ್ಲ, ಆ ಪೀಕ್ ಜಾಸ್ಟೆಲಿಂದ ಕಾಣುತ್ತೆ. ಸೊ ಅದಕ್ಕೋಸ್ಕರ ನಾನು ಮುಂಚೆನೇ ರಿವ್ಯೂಸ್ ಎಲ್ಲ ನೋಡಿ ಬುಕ್ ಮಾಡಿದ್ದೆ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಯಾವಾಗಲಾದ್ರು ಬಂದರೆ ಈ ಕಡೆ ಎನಿವೇಸ್ ಒಟ್ಟವಡಾಗೆ ಮಾನ್ಸೂನ್ ಟೈಮಲ್ಲಿ ಬರೋಣ ಅಂತ ಮತ್ತೆ. ಸೊ ಅವಾಗ
ನೋಡೋಣ. ಅಲ್ಲಿ ಹೋಗ್ತಿದೆಯಲ್ಲ ಅದೇ ರೂಟು, ಅಂದರೆ ಫುಲ್ ಕೆಳಗಡೆ ಹೋಗಬೇಕು 1 ಕಿಲೋಮೀಟ್ರು. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಹಾಸ್ಟೆಲ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು, ಕಾಣಿಸ್ತಿದೆಯಲ್ಲೋ ಗೊತ್ತಿಲ್ಲ. ಸೊ ಕಾಣಿಸ್ತಿದ್ರೆ ಅಲ್ಲಿ ಇದೆಯಲ್ಲ ಪೀಕಲ್ಲಿ, ಅದೇ ಹಾಸ್ಟೆಲ್. 9 ಕಿಲೋಮೀಟರ್ಸ್ ಮುನ್ನಾರ್ ಸಿಟಿಯಿಂದ. ಸೊ ನೀವೇನಾದ್ರು ಪ್ಲ್ಯಾನ್ ಮಾಡೋದಾದರೆ ಇಡುಕ್ಕಿ, ಪಲಕ್ಕಾಡ್, ಮುನ್ನಾರ್ ಇದೆಲ್ಲ ಸೇರಿಸಿ 6 ಡೇಸ್ ಪ್ಲ್ಯಾನ್ ಮಾಡ್ಕೋಬೋದು. ಲೈಕ್ ಆಲ್ಮೋಸ್ಟ್ ನಿಮಗೆ ಒಂದು 2 ದಿನ ಮುನ್ನಾರ್ ಸಾಕು. 1 ಡೇ ಲೋಕಲ್, ಇನ್ನೊಂದು ಡೇ ಕೊಲಕುಮಲೈ ಅಂತ ಇದೆಯಲ್ಲ ಟ್ರೆಕ್. ಅದು ಅದರಲ್ಲಿ ಯಾವ್ದು ನಂದಿ ಹಿಲ್ಸ್ ಥರ ಹೇಗೆ ಕ್ಲೌಡ್ಸ್ ಮೇಲ್ಗಡೆ ಪಾಸ್ ಆಗುತ್ತಲ್ಲ, ಅದೇ ಥರ ಲೈಕ್ ವಾಟರ್ಫಾಲ್ ಥರ ಕ್ಲೌಡ್ ಫಾರ್ಮೇಷನ್ ಆಗುತ್ತಲ್ಲಿ. ಸೊ ಆ ಥರ ವ್ಯೂ ಸಖತ್ತಾಗಿದೆ. ಸೊ ನೆಕ್ಸ್ಟ್ ಟೈಮ್ ಅಂದರೆ ಅಲ್ಲಿ ಹೋಗಿ, ಚೆನ್ನಾಗಿರುತ್ತೆ. ಜೀಪ್ ರೈಡ್ ಇರುತ್ತೆ, ನೀವು ಬಂದರೆ ಅಲ್ಲಿ ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲೇ ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಮೈನ್ ರೋಡ್ ಬಿಟ್ಟು ಬಂದೆ ಈ ಕಡೆ. ಸೊ ಹೇಗಿರುತ್ತೆ ಲೋಕಲ್ ಕೇರಳ ಅಂತ, ಬನ್ನಿ ನೋಡೋಣ. ಚರ್ಚ್ ಐರಲ್ ನೋಡೋ, ಇಲ್ಲಿ ಚರ್ಚ್ ಇದೆ. Oh my god. ಸೇಮ್ ದಕ್ಷಿಣ ಕನ್ನಡ ರೋಡ್ ಥರನೇ ಇದೆ. ಅಂತ ಏನು ವ್ಯತ್ಯಾಸ ಇಲ್ಲ. ಒಳ್ಳೆ ಸ್ಮೆಲ್ ಬರ್ತಿದೆ. ಅದು ಯಾವುದ್ರದ್ದು ಏಲಕ್ಕಿದೋ ಏನೋ ಗೊತ್ತಿಲ್ಲ, ಒಳ್ಳೆ ಸ್ಮೆಲ್ಲು. ಸುಮ್ಮನೆ ಒಳಗಡೆ ಯಾವ್ದಾದ್ರು ಪ್ಲೇಸಸ್ಗಳು ನೋಡೋಕ್ಕೆ ಸಿಗ್ತಾವ ಅಂತ, ಸೀನಿಕ್ ಪ್ಲೇಸಸ್ಗಳು ಸಿಗ್ತಾವ ಅಂದ್ಬಿಟ್ಟು ಹಿಂಗೆ ಒಳಗಡೆ ರೂಟ್ ತೊಗೊಂಡೆ, ಮೈನ್ ರೋಡ್ ಬಿಟ್ಟು. ಸೊ ನೋಡೋಣ ಬನ್ನಿ. ಈ ಕೇರಳ ಕಡೆ ಹೆಂಗೆ ಅಂದ್ರೆ ನೋಡೋ, ಎಕ್ಸ್ಪಲ್ಸ್ ಬಿಚ್ಕೊಂಡಿದ್ದಾನೆ. ಎಲ್ಲ ಅವರೇ ಮೆಕ್ಯಾನಿಕ್ಗಳು, ಎಲ್ಲ ಬೈಕ್ನ ಬಿಚ್ಚಿ ಹತ್ಲಾಕಿ ಸೈಡಿಗೆ ಇಟ್ಬಿಡ್ತಾರೆ ಪ್ರತಿಯೊಂದೂ. ಅವ್ನು ನೋಡಿದ್ರೆ ಎಲ್ಲನೂ ಬಿಚ್ಚಿ ಏನೋ ರೆಡಿ ಮಾಡ್ತಾವನು, ಎಕ್ಸ್ಪಲ್ಸ್ನ ಹೊಸದನ್ನ. ಅದೇನು ರೆಡಿ ಮಾಡ್ದವನೋ ಏನೋ ಗೊತ್ತಿಲ್ಲ. ಇವ್ರು ಯಾಕೆ ರೋಡಿಗೆ ಔಷಧಿ ಹೊಡಿತಾರೆ? ಕಳೆನಾಶಕ ಇರಬೇಕು. ವಾವ್, ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ವ್ಯೂ ಇದೆ ನೋಡಿ ಗುರು, ಇವಾಗ ಕಾಣುತ್ತೆ ನೋಡಿ. ಓ ಮೈ ಗಾಡ್. ಸೊ ನೋಡೋಣ ಬನ್ನಿ, ಯಾವ್ದಾದ್ರು ಹಿಂಗೆ ಒಳಗಡೆ ಒಂದು ರೋಡ್ ಇದ್ದರೆ ಎಸ್ಕೇಪ್ ಆಗೋಣ. ಇದಕ್ಕೆ ಹೋಗೋಣ ಬೇಡ, ಯಾವುದೋ ಪ್ರೈವೇಟ್ ಪ್ರಾಪರ್ಟಿ. ಆಮೇಲೆ ಇದು ಹತ್ತೋದು ಇಲ್ಲ ನನ್ನ ಬೈಕ್ ಇವಾಗ. ಅಂಕಲ್ಗೆ ಟಾಟಾ ಮಾಡಿದೆ. ಸೋಫಾರ್ ಇಲ್ಲಿವರೆಗೂ ಎಲ್ಲ ಕೈಂಡ್ ಪೀಪಲೇ ಸಿಕ್ಕಿದ್ದಾರೆ ಕೇರಳದಲ್ಲಿ, ಅದೊಂದು ಒಳ್ಳೆಯ ವಿಷಯ.
ಆಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಜನಗಳೇ ಕಡಿಮೆ, ಎಲ್ಲ ಎಲ್ಲೋಗೋರು ಅಥವಾ ಸಿಟಿಗೆ ಹೋಗೋರು ಗೊತ್ತಿಲ್ಲ. ಜನಗಳು ನೋಡ್ದವ್ರೆ ಇವನು ಯಾಕೆ ಇಲ್ಲಿ ಬಂದವನೆ ಅಂತ. ಮುಂದೆ ಏನಾದ್ರು ಸಿಕ್ಕರೆ ಚೇಟ ಅಂತ ಮಾತಾಡ್ಸೋಣ, ನೋಡೋಣ ಹೆಂಗೆ ಕಾನ್ವರ್ಸೇಷನ್ ಬಿಲ್ಡ್ ಆಗುತ್ತೆ ಅಂತ. ಒಳಗಡೆ ಹೋಗೋಕ್ಕೆ ಯಾವುದು ರೋಡೇ ಸಿಗ್ತಿಲ್ವೇ. ಅವಾಗಿಂದ ಒಂದು ವೆಹಿಕಲ್ ಕೂಡ ಓಡಾಡ್ತಿಲ್ಲ. ನಾನೇನು ಯಾವುದಾದ್ರೂ ಕಾಡ್ಗೆ ಹೋಗ್ತಿದ್ದೀನಿ ಏನೋ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಫುಲ್ ಟ್ಯಾಂಕ್ ಇದೆ, ಸೊ ಭಯನೇ ಇಲ್ಲ. ಬಾಯ್ ಮಾಡಿದೆ, ಕ್ಯಾರೇ ಮಾಡಲಿಲ್ಲ. ಇಲ್ಲೊಂದು ಪ್ಲೇಸ್ ಸಿಕ್ತು, ಇಲ್ಲೊಂದು ದಾರಿ ಇದೆ, ನೋಡೋಣ ಎಲ್ಲೋಗುತ್ತೆ ಅಂತ. ಬಟ್ ಒಬ್ಬರು ಜನ ಇಲ್ಲ, ಸಿಕ್ಕಾಬಟ್ಟೆ ಇಷ್ಟ ಆಗ್ತಿದೆ. ಇದು ಎಲ್ಲಿಗಾರು ಲೀಡ್ ಮಾಡುತ್ತಾ ನೋಡೋಣ, ಯಾವ ಪ್ಲೇಸ್ಗೆ ಲೀಡ್ ಮಾಡುತ್ತೆ ನೋಡೋಣ. ವಾವ್, ಸಖತ್ತಾಗಿದೆ ರೋಡ್ ಮಾತ್ರ. ಆನೆಗೇನೆ ಇಲ್ಲದಿದ್ರೆ ಸಾಕು. ಈ ಪ್ಲೇಸ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ನನಗೆ, ಬಟ್ ನಂಗೆ ಇದೊಂದು ರೋಡ್ ತುಂಬ ಚೆನ್ನಾಗಿ ಕಾಣಿಸ್ತು ಅಂತ ಬಂದೆ. ನೋಡೋಣ ಹೇಗಿದೆ ಅಂತ. ಬರೀ ಪ್ಲಾಸ್ಟಿಕ್ಕೇ ಇದೆಯಲ್ಲ, ಏನಿರ್ಬೋದು. ಯಾರಕ್ಕೆ ಸಿಕ್ಕರು ನೋಡೋಣ. ಏನಿದೆ ಆ ಕಡೆ? ಪ್ಲೇಸ್ ಸೀನ್ ಹಾಂ, ವ್ಯೂ ಪಾಯಿಂಟ್ ಇಲ್ಲ ಇದ್ದ. ಈ ಕಡೆ ಎವಡ ಓದ್ತಾ ಚಟ? ಬ್ಯಾಂಗ್ಳೂರ್, ಕರ್ನಾಟಕ. ಹಾಂ, ಲೈಕ್ ಸಿಂಪ್ಲಿ ಸರ್ಚಿಂಗ್ ನ್ಯೂ ಪ್ಲೇಸ್. ಇದರ್ ಸಿಂಪ್ಲಿ ಕ್ಯಾನ್ ಐ ಗೋ 1 kilometer? 1 kilometer very. Yeah, it's okay. It's okay. I'll just go and come. Is that okay? Okay. Yeah, thank you. Just seeing the interior places. Yeah, chada. Off road. Off road. Enjoyment. Yeah, thank you, chata. Yeah, thank you. We'll go and come. Riding. Yeah. Speed work. No speed. Simply go and come.
very hard. ಓಕೆ ಎನಿ ವ್ಯೂ ಪಾಯಿಂಟ್ ಉಂಟು Viewpoint. ಇದೆ ಇದರ್ Kotapara. ಹಾಂ Kotapara. इधर जा रहे हैं वापस आओ वापस आओ. ವಾಪಸ್ ಇದು ಹಾಂ इधर जाओ. നീ വന്നാലേ പൊക്കോളൂലേ ആ ഞാൻ പറഞ്ഞു ഇവിടെയാണോ കോട്ടപ്പുറ അതെ ಹಾಂ ബി പോയിന്റ് ಹಾಂ അല്ല ഇപ്പൊ ഇവിടെ വന്നില്ലേ പുള്ളിക്ക് ഇച്ചിരി പിന്നെ റേസിംഗ് ഒക്കെ ആണോ ഓക്കെ ഓക്കെ ഐ വിൽ ബി കെയർഫുൾ ಹಾಂ ಹಾಂ ಯೂ ಟರ್ನ್ ಪಡ್ನಿಕ್ಕೆ ಹಾಂ ಓಕೆ ಹಾಂ ಮುನ್ನಾರ್ ಡನ್ ಹಾಂ ಡನ್ ಹಾಂ 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 ಓಕೆ ಅವಾ ಇಲ್ಲೇನೋ ಒಂದು ವ್ಯೂ ಪಾಯಿಂಟ್ ಇದೆ ಅಂದರೆ ನೋಡ್ಕೊಂಬರೋಣ ಅವ್ರು ಏನು ಹೇಳಿದ್ರು ದೇವರಾಣೆ ಅರ್ಥ ಆಗಲಿಲ್ಲ ಹ್ಞೂ 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 ಅಂತಂದಷ್ಟೇ ವಾವ್ ಏನ್ ಆಫ್ ರೋಡ್ ಬ್ಯಾಕ್ ಆನ್ ಆಫ್ ರೋಡ್ ಯಪ್ಪ ಯಪ್ಪ ಟೈರ್ ಬೇರೆ ಸರಿ ಇಲ್ಲ ಹುಷಾರಾಗಿರಬೇಕು ಓ ಮೈ ಗಾಡ್ ಸ್ವಲ್ಪ ಮುಂದೆ ನೋಡ್ಕೊಂಬರ್ತೀನಿ ಯಾಕೋ ಟಫ್ ಅನ್ನಿಸ್ತಿದೆ ಲಗೇಜ್ ತುಂಬ ಇರೋದ್ರಿಂದ ಸೊ ನೋಡ್ಕೊಂಡು ಬರೋಣ ಇಲ್ಲಿ ಹೋಗೋದು ಕಷ್ಟ ಸೈಡ್ ಪ್ಯಾನಿಯರ್ಸ್ ಹೊಡೆಯುತ್ತೆ ಸ್ವಲ್ಪ ಕಷ್ಟ ಮಾಡ್ಕೊಂಡು ಬಂದರೆ ಇನ್ಮೇಲೆ ಹೋಗ್ಬೋದು ವಾವ್ ಅಂದರೆ ವೆಸ್ಟರ್ನ್ ಘಾಟ್ಸ್ಗಿಂತ ಇದು ಅಂದರೆ ಇದು ವೆಸ್ಟರ್ನ್ ಘಾಟೆ ನಮ್ಮ ಸಹ್ಯಾದ್ರಿ ನಮ್ಮ ಏನು ಚಾರ್ಮಾಡಿ ಎಲ್ಲ ಇದೆ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ಗಳಿದೆ ಮರದ್ದು ಅದು ಇದು ಎಲ್ಲ ಸೊ ಇದು ಸ್ವಲ್ಪ ಕಷ್ಟ ಇದೆ ಐ ಥಿಂಕ್ ಐ ಆಮ್ ಕ್ವಿಟ್ ಬಿಕಾಸ್ ಆಫ್ ರೋಡು ಸರಿ ಇಲ್ಲ ಆಮೇಲೆ ನನ್ನ ಬೈಕ್ ಟೈರ್ಸ್ ಸರಿ ಇಲ್ಲ ಅಲ್ಲಿ ಫುಲ್ ಲಗೇಜ್ ಇದೆ ಬಿದ್ದರೆ ನಾನು ಒಬ್ಬನೇ ಎತ್ತೋದು ಕಷ್ಟ ಸೊ ಫಾರ್ ಸೊ ಗುಡ್ ಸೊ ಇಷ್ಟೇ ಸಾಕು ಸಿ ಜೀಪೇನೆ ಅಲ್ಕಾಡಿದೆ ನೈಸ್ ಏಲಕ್ಕಿ इधर how many days 30 days 30 days ये वाला हाँ हाँ ये वाला हाँ स्मेल बाड़ा ना स्मेल गुड अभी गुड हाँ वेरी नाइस वेरी कॉस्टली नो in Hassan one coffee estate 1 acre 25 lakhs starting 20 lakhs 25 lakhs oh fresh हाँ super आपका नाम nice thank you ओके अभी त्रिशूर जाएगा हाँ कोच्चि हाँ कोच्चि त्रिशूर टेम्पल है ना टेम्पल त्रिशूर टेम्पल देन हाँ हाँ यस त्रिशूर राउंड हाँ राउंड यस ओके बाय थैंक्स या नाइस पीपल
ജോമിന് ഈ വണ്ടി വീട്ടിലുണ്ട്. അതല്ലേ ഞാൻ പറഞ്ഞ ഇന്നത്തെ ഈ പെട്ടി പിടിപ്പിച്ചപ്പോൾ നമുക്ക് പ്രശ്നമുള്ളൂ. ഈ വണ്ടി വീട്ടിൽ നമുക്ക് ഉള്ളൂ. ಓಕೆ ಬಾಯ್. ಬಾಯ್. ವಾ, ತುಂಬ ಕೈಂಡ್ ಇದ್ದರು. ಒಬ್ಬ ಏಲಕ್ಕೆಲ್ಲ ತಗೊಂಡೋಗಂದರು. ಸೊ ನೈಸ್ ಎಕ್ಸ್ಪೀರಿಯನ್ಸ್. ಹೈವೇನಲ್ಲಿ ಹಂಗೆ ಹೋಗಿದ್ರೆ ಇಂಥ ಎಕ್ಸ್ಪೀರಿಯನ್ಸ್ ಸಿಗ್ತಿರ್ಲಿಲ್ಲ ಅಲ್ವಾ. ಆ್ಯಕ್ಚುಲಿ ವಿಡಿಯೋ ತುಂಬ ಲೆಂತ್ ಆಯಿತು ಅನಿಸುತ್ತೆ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿ ನೆಕ್ಸ್ಟು ಕೊಚ್ಚಿ ಸಿಟಿ. ನನಗೆ ಆ್ಯಕ್ಚುಲಿ ಈ ಥರ ಸುಮ್ಮನೆ ರ್ಯಾಂಡಮ್ ಕಂಟೆಂಟ್ ತೋರ್ಸೋಕ್ಕೆ ಇಷ್ಟನೇ ಇಲ್ಲ. ಫಸ್ಟ್ ಆಫ್ ಆಲ್ ಯಾವುದಾದ್ರು ಫುಲ್ ಅಡ್ವೆಂಚರಸ್ ಅನ್ನೋನ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ, ಹೊಸ ಪೀಪಲ್ನ ಮಾತಾಡ್ಸೋಕ್ಕೆ, ಲೋಕಲ್ ಪೀಪಲ್ನ, ಜನಗಳನ್ನ ಹೇಗಿರ್ತಾರೆ ಅಂತ. ಸೊ ಅದು ನಂಗೆ ತುಂಬ ಇಷ್ಟ. ಸೊ ನೆಕ್ಸ್ಟು ಬಟ್ ಇವಾಗ ಈ ಟ್ರಿಪ್ಪಲ್ಲಿ ಸೊ ಇದೇ ಥರ ಇರೋದೇನೆ, ಜಸ್ಟ್ ಟ್ರಾವೆಲಿಂಗ್ ಇರೋದ್ರಿಂದ ನನಗೂ ಸ್ವಲ್ಪ ಬೈಕ್ ಓಡಿಸಿ ತುಂಬ ದಿನ ಆಯಿತು, ಲಾಂಗ್ ಟ್ರಿಪ್. ಸೊ ಅದಕ್ಕೇ ನಾನು ಸುಮ್ಮನೆ ರ್ಯಾಂಡಮಾಗಿ ಕೇರಳ ಕಡೆ ಸುತ್ತಾಡ್ತೀನಿ. ಸೊ ಹಂಗಾಗಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಕೊಚ್ಚಿ ಟೌನ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ಅದಾದಮೇಲೆ ತ್ರಿಶೂರ್ ಒಂದು ಟೆಂಪಲ್ ಇದೆ, ಸಿಂಪಲ್ ವಿಸಿಟ್. ಸೊ ಫುಲ್ ನೆಕ್ಸ್ಟ್ ಲೆವೆಲ್ ಎಲ್ಲ ಅಲ್ಲ. ಸೊ ಸುಮ್ಮನೆ ವಿಸಿಟ್ ಮಾಡಿಕೊಂಡು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.